ನಮಸ್ಕಾರ ವೀಕ್ಷಕರೇ. ಮಧ್ಯಪ್ರಾಚ್ಯ ಯುದ್ಧದ ನಡುವೆ ಈಗ ಭಾರತದ ಸಂಸತ್ತೊಳಗೆ ದೊಡ್ಡ ಬೆಳವಣಿಗೆಗೆ ಸಮಯ ಫಿಕ್ಸ್ ಆಗಿದೆ. ಇದೇ ಮಾರ್ಚ್ 9 ಹಾಗೂ 10ರಂದು ಅತ್ಯಂತ ಪ್ರಮುಖ ಘಟನೆಗಳು ನಡೆಯಲಿದ್ದು, ಬಿಜೆಪಿ ಹೈಕಮಾಂಡ್ ತಮ್ಮ ಸದಸ್ಯರಿಗೆ ವಿಪ್ ಜಾರಿ ಮಾಡುವ ಮೂಲಕ ಎಲ್ಲರೂ ಕಡ್ಡಾಯವಾಗಿ ಹಾಜರಿರಬೇಕು ಅನ್ನೋದನ್ನ ಹೇಳಿದೆ. ಈ ಹಿಂದೆ ನಿಗದಿಯಾಗಿದ್ದ ಒಂದು ಪ್ರಮುಖ ಚರ್ಚಾ ಕಾರ್ಯಕ್ರಮದ ಜೊತೆಗೆ ಸಚಿವ ಕಿರಣ್ ರಿಜಿಜು ಹೇಳಿದ್ದ ಮಾತು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬಜೆಟ್ ಸೆಷನ್ ನ 2ನೇ ಫೇಸ್ ನಲ್ಲಿ ಒಂದು ಕ್ರೂಷಿಯಲ್ ಬಿಲ್ ಜಾರಿ ಆಗ್ಬೋದು ಅಂತ ಹೇಳಿದ್ರು. ಆ ಬಿಲ್ ಯಾವುದು ಅನ್ನೋ ಚರ್ಚೆ ನಡೆದಿದೆ. ಪ್ರಸ್ತುತ ದೇಶದ ಪರಿಸ್ಥಿತಿಗೆ ತಕ್ಕಂತೆ ಇಂಥ ಬಿಲ್ಗಳು ಕೂಡ ಅಗತ್ಯ ಅನ್ನೋದು ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇದ್ದು, ಈ ಬಿಲ್ಗಳನ್ನೇ ಜಾರಿಗೆ ತರಬಹುದಾ ಅನ್ನೋ ಡಿಸ್ಕಷನ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಕಾಲದಲ್ಲಿ ಲೋಕಸಭಾ ಸದನ ಅಂದ್ರೆ ಅದಕ್ಕೊಂದು ಮಹತ್ವ ಇರ್ತಾ ಇತ್ತು. ವಿಪಕ್ಷ, ಆಡಳಿತ ಪಕ್ಷ ಅಥವಾ ಸಣ್ಣ ಪುಟ್ಟ ಪಕ್ಷಗಳ ಸದಸ್ಯರಾದ್ರೂ ಅವರು ಹೇಳೋ ಮಾತಿಗೆ ಒಂದು ತೂಕ ಇರ್ತಾ ಇತ್ತು. ಹೇಳೋದಕ್ಕೆ ಒಂದು ರೀತಿ ನೀತಿ ಇರ್ತಾ ಇತ್ತು. ಬಹಳ ತಮಾಷೆಯಾಗಿ ಅತ್ಯಂತ ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡಿದ್ದಕ್ಕೆ ಸಾವಿರಾರು ಉದಾಹರಣೆಗಳಿವೆ. ಭಾರತೀಯ ರಾಜಕೀಯದಲ್ಲಿ ಹಗರಣಗಳ ಮೂಲಕವೇ ಸುದ್ದಿಯಾದ ಲಾಲೂ ಪ್ರಸಾದ್ ಯಾದವ್ ಆಗಿರ್ಲಿ, ದೇಶವೇ ಮೆಚ್ಚಿದ ಪ್ರಧಾನಿ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಲಿ, ಒಂದು ವಿಚಾರವನ್ನ ಮಾತಾಡಿದ್ರು ಅಂದ್ರೆ ಅದು ಇಡೀ ದೇಶವೇ ಗಮನವಿಟ್ಟು ಕೇಳಿಸಿಕೊಳ್ತಾ ಇತ್ತು. ಆದ್ರೆ ಇಂದು ಸಂಸತ್ತನ್ನ ಕೆಲವರು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅನ್ನೋದನ್ನ ಭಾರತೀಯರು ನೋಡ್ತಾ ಇದ್ದಾರೆ. ಒಳ್ಳೆ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಆರೋಗ್ಯಕರ ಚರ್ಚೆಗೆ ಬಿಡೋದಿಲ್ಲ, ಗಲಾಟೆ ಇಲ್ಲದೆ ಒಂದೇ ಒಂದು ಕಲಾಪ ಮುಗಿತಾ ಇಲ್ಲ. ಈಗ ಮಾರ್ಚ್ 9-10ರ ಕ್ರೂಷಿಯಲ್ ದಿನಕ್ಕೆ ದಿನಗಣನೆ ಶುರುವಾಗಿದೆ. ಇನ್ನು ಬಹಳ ಕ್ರಿಟಿಕಲ್ ಬಿಲ್ ಅನ್ನು ಹಿಂಟ್ ಸಿಕ್ಕಿರೋದ್ರಿಂದ 9-10ರಂದು ವಿಪ್ ಜಾರಿ ಅನ್ನೋದನ್ನ ಈಗಾಗಲೇ ಹೇಳಿದ್ವಿ. ಆದ್ರೆ ಬಿಲ್ಗಳಿಗೂ ಪ್ರಮುಖವಾಗಿ ಇನ್ನೊಂದು ವಿಚಾರ ಇದೆ. ಅದು ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಕುರಿತ ಚರ್ಚೆ. ಅದರ ಬಗ್ಗೆ ಮೊದಲು ಹೇಳಿ ನಂತರ ಬಿಲ್ಗಳ ಕಡೆಗೆ ಹೋಗ್ತೀವಿ. ಪ್ರಧಾನಿ ಮೋದಿ ಮೇಲೆ ಹಲ್ಲೆ ಪ್ಲಾನ್ ಬಗ್ಗೆ ಸ್ಪೀಕರ್ ಹೇಳಿದ್ದೆ ತಡ ರಾಹುಲ್ ಹಾಗೂ ವಿಪಕ್ಷ ನಾಯಕರು ನಮಗೆ ಮಾತಾಡೋದಕ್ಕೂ ಬಿಡ್ತಾ ಇಲ್ಲ, ಸ್ಪೀಕರ್ ಸುಳ್ಳು ಹೇಳ್ತಿದ್ದಾರೆ, ಪಕ್ಷಪಾತ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡಿ ಅವರ ವಿರುದ್ಧ ವಿಶ್ವಾಸ ಮತದ ಅಸ್ತ್ರವನ್ನ ಪ್ರಯೋಗಿಸಿದ್ರು. ಸುಮಾರು 118 ಸದಸ್ಯರು ಅದಕ್ಕೆ ಸಹಿ ಕೂಡ ಹಾಕಿದ್ದು, ಈ ಕುರಿತು 9ರಂದು ಚರ್ಚೆ ನಡೀತಾ ಇದೆ. ಸದ್ಯ ಹರಿದಾಡ್ತಾ ಇರೋ ಮಾಹಿತಿಗಳ ಪ್ರಕಾರ ಇಲ್ಲಿಯವರೆಗೆ ಈ ರೀತಿ ಸಿಚುವೇಶನ್ ಭಾರತದಲ್ಲಿ ಬಂದಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಆ ದಿನದಂದು ಸ್ಪೀಕರ್ ಓಂ ಬಿರ್ಲಾ ತಮ್ಮ ಸ್ಥಾನದಲ್ಲಿ ಇರದೆ ಸದಸ್ಯರು ಕೂರೋ ಜಾಗದಲ್ಲಿ ಕೂರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂಥ ವಿಚಾರಗಳಲ್ಲಿ ಸ್ಪೀಕರ್ ಸ್ಥಾನದಲ್ಲಿ ಇದ್ದವರಿಗೆ ತಮ್ಮನ್ನ ತಾವು ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ಹಾಗೂ ಅವರ ವಿರುದ್ಧ ಪಾಸ್ ಆಗಿರೋ ರೆಸಲ್ಯೂಷನ್ಗೆ ವಿರುದ್ಧವಾಗಿ ವೋಟ್ ಹಾಕೋದಕ್ಕೂ ಕೂಡ ಅವಕಾಶ ಇರಲಿದೆ ಅನ್ನೋ ಮಾಹಿತಿ ಇದೆ. ಆದ್ರಿಂದ 9ನೇ ತಾರೀಕು ಈ ಚರ್ಚೆ ಬಹಳ ನಿರೀಕ್ಷೆಗಳನ್ನ ಹುಟ್ಟಿಸಿದೆ. ಸ್ಪೀಕರ್ ನಡೆ ಕುರಿತಂತೆ ವಿಪಕ್ಷಗಳು ಸುದೀರ್ಘ ಚರ್ಚೆಯನ್ನ ಬಯಸಬಹುದು, ಮಾಡಿರೋ ಆರೋಪಕ್ಕೆ ಸಾಕ್ಷಿ ನೀಡೋ ಯತ್ನ ಮಾಡಬಹುದು, ಹಾಗೂ ಇನ್ನೊಂದು ದಿಕ್ಕಲ್ಲಿ ಆಡಳಿತ ಪಕ್ಷದ ಸದಸ್ಯರು ಅದನ್ನ ಕೌಂಟರ್ ಮಾಡೋದಕ್ಕೆ ಮುಂದಾಗುವುದು ನಿಶ್ಚಿತ. ತದನಂತರದಲ್ಲಿ ವೋಟಿಂಗ್ ಸನ್ನಿವೇಶ ಬಂತು ಅಂದಾಗ ಓಂ ಬಿರ್ಲಾರನ್ನ ಉಳಿಸಿಕೊಳ್ಳೋದಕ್ಕೆ ಸಂಖ್ಯಾಬಲ ಅತ್ಯಂತ ಅಗತ್ಯ. ಈ ಕಾರಣಕ್ಕೆ ಎಲ್ಲಾ ಸದಸ್ಯರು ಕಡ್ಡಾಯವಾಗಿ ಬರೋದಕ್ಕೆ ತಿಳಿಸಿದ್ದಾರೆ. ಬಿಜೆಪಿ ಮಾತ್ರವಲ್ಲದೆ ಎನ್ಡಿಎ ಒಕ್ಕೂಟದಲ್ಲಿರೋ ಎಲ್ಲಾ ನಾಯಕರಿಗೂ ಕಡ್ಡಾಯವಾಗಿ ಹಾಜರಾಗುವುದಕ್ಕೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಬಿಲ್ಗಳ ವಿಚಾರಕ್ಕೆ ಬಂದ್ರೆ, ತಿಂಗಳ ಹಿಂದೆಯೇ ಸಚಿವ ಕಿರಣ್ ರಿಜಿಜು ಅತ್ಯಂತ ಕ್ರಿಟಿಕಲ್ ಬಿಲ್ಗಳನ್ನ ಈ ಸಂದರ್ಭದಲ್ಲಿ ಮಂಡನೆ ಮಾಡಲಾಗುತ್ತೆ, ಕೇವಲ ಮಂಡನೆ ಮಾಡೋದಲ್ಲ, ಅದೆಲ್ಲವನ್ನ ಪಾಸ್ ಮಾಡೋದ್ರಲ್ಲೂ ಕೂಡ ನಾವು ಯಶಸ್ವಿ ಆಗ್ತೀವಿ, ಈ ಪೈಕಿ ಒಂದು ಬಿಲ್ ಅಂತೂ ಭಾರತದ ದಿಕ್ಕನ್ನ ಬದಲಿಸುವಂತಿದೆ ಅನ್ನೋದನ್ನ ಹೇಳಿದ್ರು. ಅಲ್ಲದೆ ಈ ಹೊತ್ತಲ್ಲಿ ಯಾರಾದರೂ ಅನಾವಶ್ಯಕ ಕಿರಿಕ್ ಮಾಡೋದು, ಸಂವಿಧಾನ ವಿರೋಧಿ ಹಾಗೂ ಪಾರ್ಲಿಮೆಂಟ್ ನಿಯಮಗಳ ವಿರುದ್ಧ ನಡೆದುಕೊಂಡಿದ್ದು ಕಂಡು ಬಂದ್ರೆ ಖಡಕ್ ಆಕ್ಷನ್ ತೆಗೆದುಕೊಳ್ಳೋದು ಗ್ಯಾರಂಟಿ ಅನ್ನೋದನ್ನ ಹೇಳಿದ್ರು. ಆದ್ರಿಂದ ವಿಪ್ ಯಾಕೆ ಅನ್ನೋದಕ್ಕೆ ಉತ್ತರ ಸಿಕ್ಕಂತಾಗಿದೆ. ಇನ್ನು ಆ ಬಿಲ್ಗಳು ಯಾವ್ದಿರ್ಬೋದು ಅಂತ ನೋಡ್ತಾ ಹೋದ್ರೆ, ಮೊದಲು ಕೇಳಿ ಬರ್ತಾ ಇರೋದು ಒನ್ ನೇಷನ್ ಒನ್ ಎಲೆಕ್ಷನ್. ಈ ಹಿಂದೆ ಈ ಬಿಲ್ ಟೇಬಲ್ ಮಾಡಲಾಗಿತ್ತು, ಆದ್ರೆ ಪಾಸ್ ಆಗಿರ್ಲಿಲ್ಲ. ಸದ್ಯ ಎಲೆಕ್ಷನ್ಗಳ ಕುರಿತಂತೆ ಸಾಕಷ್ಟು ಪರಿಣಾಮಕಾರಿ ಹೆಜ್ಜೆ ಇರಿಸಲಾಗ್ತಾ ಇದೆ. ಆದ್ರಿಂದ ಈ ಬಿಲ್ ಪಾಸ್ ಮಾಡೋ ಪ್ರಕ್ರಿಯೆ ನಡೆಯಬಹುದು ಎನ್ನಲಾಗಿದೆ. ಏನಿದು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಈಗ ಭಾರತೀಯರಿಗೆ ಹಳೆ ಟಾಪಿಕ್ ಆಗಿದೆ. ಯಾಕಂದ್ರೆ ಇದರ ಉದ್ದೇಶ ಏನು ಅನ್ನೋದು ಆಲ್ರೆಡಿ ಗೊತ್ತಾಗಿದೆ. ಇಡೀ ದೇಶದಾದ್ಯಂತ ಎಲ್ಲಾ ಮಾದರಿಯ ಎಲೆಕ್ಷನ್ ಗಳನ್ನ ಒಂದೇ ಸಲ ನಡೆಸೋದು. ಇದರ ಪ್ರಮುಖ ಉದ್ದೇಶವೇ ಅನಾವಶ್ಯಕ ಖರ್ಚುಗಳನ್ನ ಕಮ್ಮಿ ಮಾಡೋದು ಅನ್ನೋದನ್ನ ಹೇಳಲಾಗಿತ್ತು. ಪ್ರತಿ ಸಲ ಎಲೆಕ್ಷನ್ ನಡೆಸುವಾಗ್ಲೂ ಅದರ ಪ್ರಕ್ರಿಯೆ, ಪ್ರಚಾರ, ವೋಟಿಂಗ್ ದಿನ ರಜೆ, ಶಾಲಾ ಕಾಲೇಜುಗಳ ಬಳಕೆ, ಗಲಾಟೆ, ಗದ್ದಲ ಇದೆಲ್ಲ ವರ್ಷದಲ್ಲಿ ಹಲವು ಸಲ ಆಗ್ತಾ ಇದ್ದು ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅದೇ ಒಂದೇ ಸಲ ಎಲ್ಲಾ ಕಡೆಗಳಲ್ಲಿ ಎಲೆಕ್ಷನ್ ಅಂದ್ರೆ ಮತ್ತೆ 5 ವರ್ಷ ಇಂತ ಯಾವುದೇ ಕಿರಿಕಿರೋದಿಲ್ಲ. ಪ್ರತಿ ಎಲೆಕ್ಷನ್ ವೇಳೆಯೂ 100 ಕೋಟಿ ಖರ್ಚು ಅಂದ್ರೆ ಒಂದೇ ಸಲ ಎಲೆಕ್ಷನ್ ನಡೆದ್ರೆ ಎಷ್ಟು ಸೇವ್ ಆಗುತ್ತೆ ಅನ್ನೋದನ್ನ ಅಂದಾಜಿಸಬಹುದು. ಅಲ್ಲದೆ ಈ ಬಿಲ್ ಜಾರಿಯಾದ್ರೆ ಭಾರತದ ಜಿಡಿಪಿಯಲ್ಲಿ 1.5ರಷ್ಟು ಹೆಚ್ಚಳ ಆಗುತ್ತೆ ಅನ್ನೋದನ್ನ ಈ ಹಿಂದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು.
ಇನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮಾಜಿ ಸಿಜೆಐ ಗವಾಯಿ ಕೂಡ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ಲಾನ್ ಸಂವಿಧಾನ ವಿರೋಧಿ ಅಲ್ಲ ಅಂತ ಹೇಳಿದ್ರು. ಆದ್ರಿಂದ ಈ ಬಿಲ್ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗಿದೆ. ಇದರ ಜೊತೆಗೆ ಸದ್ಯದ ವಾತಾವರಣದಲ್ಲಿ ಅತ್ಯಗತ್ಯ ಎನ್ನಿಸ್ತಾ ಇರೋದು ಆಂಟಿ ಇಂಡಿಯನ್ ಮೈಂಡ್ ಸೆಟ್ ಗಳನ್ನ ತಡೆಗಟ್ಟಲು ಕಠಿಣ ಕಾನೂನು. ವಾಕ್ ಸ್ವಾತಂತ್ರ್ಯ ಇದೆ, ಪ್ರತಿಭಟಿಸೋ ಹಕ್ಕಿದೆ ಅನ್ನೋದನ್ನ ನೆಪ ಮಾಡಿಕೊಂಡು ಅದನ್ನ ದೇಶ ವಿರೋಧಿ ಚಟುವಟಿಕೆಗಳಿಗೆ ಅಸ್ತ್ರ ಮಾಡಿಕೊಳ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೆಚ್ಚೇನು ಬೇಡ, ಕಳೆದ ಕೆಲವು ದಿನಗಳಿಂದ ಇರಾನ್ ವಿಚಾರದಲ್ಲಿ ಆಗ್ತಾ ಇರೋ ಜಟಾಪಟಿಯನ್ನ ನೋಡಿದ್ರೆ ದೇಶದಲ್ಲಿ ಒಂದಷ್ಟು ಜನರು ದೇಶಕ್ಕೆ ಕೇಡು ಬಯಸೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಮಾತಾಡೋ ಹಕ್ಕಿದೆ ಸರಿ, ಹಾಗಂತ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಮಾತಾಡಿದ್ರೆ ಅದು ಆರೋಗ್ಯಕರವಲ್ಲ. ಸಿಕ್ಕ ಜಾಗದಲ್ಲಿ ಅನಾವಶ್ಯಕ ಹೋರಾಟ ಮಾಡೋದು ಸರಿಯಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋ ಕಾನೂನಿನ ನಿರೀಕ್ಷೆಯಲ್ಲಿ ಜನರಿದ್ದಾರೆ. ಇನ್ನೊಂದು ಪ್ರಮುಖ ಬಿಲ್ ಅಂದ್ರೆ ಅದು ಈಗಾಗಲೇ ಮೋದಿ ಹಾಗೂ ಅಮಿತ್ ಶಾ ಹೇಳಿರೋ ನಗರ ನಕ್ಸಲರ ನಿರ್ಮೂಲನೆ ಕುರಿತಂತೆ. ಒಂದು ಕಡೆ ಸರ್ಕಾರ ದಶಕಗಳಿಂದ ಭಾರತಕ್ಕೆ ಅಂಟಿದ್ದ ಶಾಪ ಎನ್ನಿಸಿಕೊಂಡಿದ್ದ ನಕ್ಸಲಿಸಂಗೆ ಸರ್ಕಾರ ಕೊನೆಯ ಮೊಳೆಯನ್ನ ಹೊಡಿತಾ ಇದೆ. ಮಾರ್ಚ್ ಅಂತ್ಯದಲ್ಲಿ ಭಾರತ ನಕ್ಸಲ್ ಮುಕ್ತ ಆಗೋದು ಖಚಿತ ಅನ್ನೋದನ್ನ ಅಮಿತ್ ಶಾ ಅನೌನ್ಸ್ ಮಾಡಿದ್ದಾರೆ. ಅವರು ತಣ್ಣಗಾದ ಬಳಿಕ ನಗರ ನಕ್ಸಲರನ್ನ ಮಟ್ಟ ಹಾಕೋದು ಅತ್ಯಂತ ಮುಖ್ಯ ಅಂತ ಎನ್ನಿಸಿಕೊಂಡಿದೆ. ಯುವ ಸಮೂಹವನ್ನ ಟಾರ್ಗೆಟ್ ಮಾಡಿ ಅವರ ತಲೆಗೆ ಇಲ್ಲದ ವಿಚಾರಗಳನ್ನ ತುಂಬಿ ಉಗ್ರ ಕೃತ್ಯಗಳನ್ನ ಮಾಡೋದು ತಪ್ಪಲ್ಲ. ಅದು ಹಕ್ಕಿಗಾಗಿ ಹೋರಾಟ ಅಂತ ಬಿಂಬಿಸಿ ಮಾಡಬಾರದನ್ನ ಮಾಡಿ ಫಂಡ್ಗಳಿಂದ ಬದುಕುವ ಅಸಹ್ಯಗಳಿಗೆ ಅಂತ್ಯ ಹಾಡಿಯೇ ಸಿದ್ಧ ಅನ್ನೋದನ್ನ ಮೋದಿ ಹೇಳಿದ್ದಾರೆ. ಆದ್ರಿಂದ ಈ ಕುರಿತಂತೆ ಯಾವುದಾದ್ರೂ ಬಿಲ್ ಜಾರಿಯಾಗಲಿದೆಯಾ ಅನ್ನೋ ನಿರೀಕ್ಷೆ ಇದೆ. ಇನ್ನು ಮತ್ತೊಂದು ಬಿಲ್ ಅಂದ್ರೆ ಅದು ಡೆಮೋಗ್ರಫಿ ಚೇಂಜ್ ಸಂಬಂಧ. ಇದನ್ನು ಕೂಡ ಪ್ರಧಾನಿ ಮೋದಿ ಹಲವು ಸಲ ಹೇಳಿದ್ದಾರೆ. ಡೆಮೋಗ್ರಫಿ ಬದಲಾವಣೆಗೆ ಪ್ರಮುಖ ಕಾರಣವಾಗಿರೋ ಅಕ್ರಮ ವಲಸಿಗರನ್ನ ಮಟ್ಟ ಹಾಕುವ ಸಲುವಾಗಿ ಈಗಾಗಲೇ ಸಾಕಷ್ಟು ನಿಯಮಗಳು ದೇಶದಲ್ಲಿ ಚಾಲ್ತಿಯಲ್ಲಿದೆ. ಎನ್ಆರ್ಸಿ, ಎಸ್ಐಆರ್, ಇಮಿಗ್ರೇಷನ್ ಅಂಡ್ ಫಾರಿನ್ ಲಾ ಹಾಗೂ ಹಲವು ರಾಜ್ಯಗಳಲ್ಲಿ ಆಂಟಿ ಬಾಂಗ್ಲಾ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಡ್ರೈವ್ ಮಾಡೋ ಮೂಲಕ ಈಗಾಗಲೇ ಸಾಕಷ್ಟು ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಹೊರದಬ್ಬಲಾಗಿದೆ. ಆದ್ರೆ ಇನ್ನೂ ಪರಿಣಾಮಕಾರಿಯಾಗಿ ಈ ಕೆಲಸ ಆಗೋದು ಅಗತ್ಯವಾಗಿದೆ. ಹೊರಗಿನಿಂದ ಒಬ್ಬ ಅಕ್ರಮವಾಗಿ ಬಂದು ನೆಲೆಸಿದ್ದಾನೆ ಅಂದ್ರೆ ಆತನಿಗೆ ಯಾರದಾದ್ರೂ ಬಲವಾದ ಸಪೋರ್ಟ್ ಇಲ್ಲದೆ ಇದೆಲ್ಲವೂ ಸಾಧ್ಯವೇ ಇಲ್ಲ. ಆದ್ರಿಂದ ಕೇವಲ ಅಕ್ರಮ ನಿವಾಸಿಗಳು ಮಾತ್ರವಲ್ಲದೆ ಇವರ ನೆಟ್ವರ್ಕ್ ಹೇಗಿರುತ್ತೆ, ಇವರಿಗೆ ಜಾಗ ಕೊಡ್ತಾ ಇರೋದು ಯಾರು, ಇವರು ಎಲ್ಲೆಲ್ಲಿ ಓಡಾಡ್ತಾರೆ, ಇವರಿಗೆ ನಕಲಿ ಕಾರ್ಡ್ ಮಾಡಿಕೊಡ್ತಾ ಇರೋದು ಯಾರು, ಮೂಲ ನಿವಾಸಿಗಳನ್ನ ಹೊರಗಟ್ಟಿ ತಾವೇ ತುಂಬಿಕೊಳ್ಳೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾರೆ, ಇದೆಲ್ಲವನ್ನ ವಿವರವಾಗಿ ತನಿಖೆ ಮಾಡಿ ಅದಕ್ಕೊಂದು ಶಾಶ್ವತ ಪರಿಹಾರ ಒದಗಿಸೋದಕ್ಕೆ ಪೂರಕವಾಗೋ ಬಿಲ್ ಜಾರಿಯಾಗೋ ನಿರೀಕ್ಷೆ ಇದೆ. ಒಟ್ನಲ್ಲಿ ಮಾರ್ಚ್ 9-10ರಂದು ಹಲವು ಆಯಾಮಗಳಲ್ಲಿ ನೋಡಿದ್ರು ಸೆಷನ್ ಬಹಳ ಇಂಪಾರ್ಟೆಂಟ್ ಎನ್ನಿಸ್ಕೊಳ್ತಾ ಇದೆ. ಈ ಮಧ್ಯ ಮೊನ್ನೆ ಅಷ್ಟೇ ಇರಾನ್ ವಿಚಾರ ಸದನದಲ್ಲಿ ಚರ್ಚೆ ಆಗ್ಬೇಕು ಅನ್ನೋ ಆಗ್ರಹ ಕೂಡ ಸೋನಿಯಾ ಗಾಂಧಿ ಕಡೆಯಿಂದ ಬಂದಿತ್ತು. ಈ ವಿಚಾರವನ್ನ ಎತ್ತಿ ಗಲಾಟೆ ಮಾಡಿ ಮತ್ತೊಮ್ಮೆ ಸದನವನ್ನ ಹಾಳು ಮಾಡೋ ಯತ್ನ ನಡೆಯಲಿದೆಯಾ ಅನ್ನೋದು ಕೂಡ ಸದ್ಯದ ಪ್ರಶ್ನೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.